ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಅಬ್ಬರದ ನಡುವೆಯೂ ಕಲಾತ್ಮಕ ಮತ್ತು ಜಾನಪದ ಸೊಗಡನ್ನು ಉಳಿಸಿ ಬೆಳೆಸಿದ ಮಹಾನ್ ನಿರ್ದೇಶಕ ಅಂದರೆ ಅದು ಡಾಕ್ಟರ್ ಟಿ.ಎಸ್. ನಾಗಾಭರಣ. ಕಥೆ ಪ್ರಧಾನ ಸಿನಿಮಾಗಳನ್ನು ಮಾಡ್ತಾ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಳ್ಳಿ ಪರದೆಗೆ ತಂದ ಅಪರೂಪದ ಮೇಷ್ಟ್ರು ಇವರು. ಬರೋಬ್ಬರಿ 9 ರಾಷ್ಟ್ರ ಪ್ರಶಸ್ತಿಗಳು ಮತ್ತು 14 ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರೋ ನಮ್ಮ ನಾಗಾಭರಣ ಅವರ ಕೆರಿಯರ್ನ ಬೆಸ್ಟ್ ಸಿನಿಮಾಗಳ ಲಿಸ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗ್ರಹಣ 1978ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ ನಾಗಾಭರಣ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ನ್ಯಾಷನಲ್ ಅವಾರ್ಡ್ ಸಿನಿಮಾ. ಬಂಗಾರದ ಜಿಂಕೆ 1980ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಕುರಿತ ವಿಭಿನ್ನ ಚಿತ್ರ. ಅನ್ವೇಷಣೆ 1982ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಅದ್ಭುತ ಕಲಾತ್ಮಕ ಸಿನಿಮಾ. ಪ್ರಾಯ 1982ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಯುವ ಪೀಳಿಗೆಯ ಪ್ರೀತಿ ಮತ್ತು ಮನಸ್ಥಿತಿಯನ್ನ ಅಂದಿನ ಕಾಲಕ್ಕೆ ಪ್ರಾಯೋಗಿಕವಾಗಿ ತೋರಿಸಿದ ಚಿತ್ರ. ಬ್ಯಾಂಕರ್ ಮಾರ್ಗಯ್ಯ 1983ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಪ್ರಖ್ಯಾತ ಬರಹಗಾರರಾದಂಥ ಆರ್.ಕೆ. ನಾರಾಯಣ್ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಪ್ರೇಮಯುದ್ಧ 1983ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಪ್ರೀತಿ ಮತ್ತು ಕೌಟುಂಬಿಕ ಮೌಲ್ಯಗಳ ಸುತ್ತ ಸಾಗುವ ಸುಂದರ ರೊಮ್ಯಾಂಟಿಕ್ ಡ್ರಾಮಾ. ಒಂಟಿ ಧ್ವನಿ 1984ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅಂಬರೀಷ್ ಮತ್ತು ಲೋಕೇಶ್ ನಟನೆಯ ಎಮೋಷನಲ್ ಆಕ್ಷನ್ ಸಿನಿಮಾ. ಮಕ್ಕಳಿರಲೆವ ಮನೆ ತುಂಬ 1984ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅನಂತ್ನಾಗ್ ಮತ್ತು ಲಕ್ಷ್ಮಿ ಕಾಂಬಿನೇಷನ್ನ ಸೂಪರ್ ಹಿಟ್ ಫ್ಯಾಮಿಲಿ ಡ್ರಾಮಾ. ಆಹುತಿ 1985ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಕಥಾಹಂದರ. ನೆನಪಿನ ದೋಣಿ 1986ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಂಬಂಧಗಳು ಮತ್ತು ಪ್ರೀತಿಯ ತಳಮಳಗಳನ್ನು ಕಾವ್ಯಾತ್ಮಕವಾಗಿ ತೋರಿಸಿದ ಚಿತ್ರ. ಆಸ್ಫೋಟ 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರ ರಾಜಕೀಯ ವ್ಯವಸ್ಥೆಯ ಒಳಗಿನ ಮುಖವನ್ನು ಅನಾವರಣಗೊಳಿಸಿದ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡ ಚಿತ್ರ. ರಾವಣ ರಾಜ್ಯ 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಮಾಜದ ಕೆಟ್ಟ ವ್ಯವಸ್ಥೆಯನ್ನು ವಿಡಂಬನೆ ಮಾಡಿದ ಕಮರ್ಷಿಯಲ್ ಹಿಟ್ ಚಿತ್ರ. ಸೇಡಿನ ಸಂಚು 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಜೊತೆಗೆ ಸಾಗುವ ಅದ್ಭುತ ರಿವೆಂಜ್ ಸ್ಟೋರಿ. ಸಂತ ಶಿಶುನಾಳ ಸಿರಿಪ 1989ರಲ್ಲಿ ಬಿಡುಗಡೆಯಾದಂಥ ಈ ಚಿತ್ರ ಸೌಹಾರ್ದತೆಯ ಸಂಕೇತವಾದಂಥ ಸಂತ ಶಿಶುನಾಳ ಅವರ ಜೀವನ ಆಧಾರಿತ ಸಾರ್ವಕಾಲಿಕ ಕ್ಲಾಸಿಕ್ ಮಾಸ್ಟರ್ ಪೀಸ್. ಪ್ರೇಮಾಗ್ನಿ 1989ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅಂಬರೀಷ್ ಮತ್ತು ಅರ್ಜುನ್ ಸರ್ಜಾ ನಟನೆಯ ಸೂಪರ್ ಹಿಟ್ ಹಾಡುಗಳಿದ್ದಂಥ ಆಕ್ಷನ್ ಮೂವಿ. ಸುರಸುಂದರಾಂಗ 1989ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಇಡೀ ಸಿನಿಮಾ ನಗಿಸುವಂಥ ಒಂದು ಪವರ್ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಮೈಸೂರು ಮಲ್ಲಿಗೆ 1991ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕೆ.ಎಸ್. ನರಸಿಂಹಸ್ವಾಮಿ ಅವರ ಪ್ರೇಮ ಕವನಗಳನ್ನೇ ಆಧಾರವಾಗಿಟ್ಟುಕೊಂಡು ಮಾಡಿದ ಮ್ಯೂಸಿಕಲ್ ಹಿಟ್. ಹರಕೆಯ ಕುರಿ 1992ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಚಂದ್ರಶೇಖರ್ ಕಂಬಾರ್ ಅವರ ಕಾದಂಬರಿ ಆಧಾರಿತ ರಾಜಕೀಯವನ್ನು ವಿಡಂಬನೆ ಮಾಡಿದ ಚಿತ್ರ. ಆಕಸ್ಮಿಕ 1993ರಲ್ಲಿ ಬಿಡುಗಡೆಯಾದ ಈ ಚಿತ್ರ ರಾಜ್ಕುಮಾರ್ ಅಭಿನಯದ ಸಾಹಸ ಮತ್ತು ದೇಶಪ್ರೇಮ ಸಾರುವ ಬಿಗ್ ಬ್ಲಾಕ್ ಬಾಸ್ಟರ್ ಸಿನಿಮಾ. ಚಿನ್ನಾರಿ ಮುತ್ತ 1993ರಲ್ಲಿ ಬಿಡುಗಡೆಯಾದ ಈ ಚಿತ್ರ ವಿಜಯ ರಾಘವೇಂದ್ರ ನಟನೆಯ ಇವತ್ತಿಗೂ ಪ್ರತಿ ಮಗುವಿಗೂ ಇಷ್ಟವಾಗುವಂಥ ಒಂದು ಬೆಸ್ಟ್ ಸಿನಿಮಾ. ಸಾಗರದೀಪ 1994ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಮೀನುಗಾರರ ಜೀವನ ಮತ್ತು ಕಡಲ ತೀರದ ಜನರ ಬದುಕನ್ನು ಸಾರಿದ ಸಿನಿಮಾ. ಜನುಮದ ಜೋಡಿ 1996ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಶಿವರಾಜ್ ಕುಮಾರ್ ನಟನೆಯ ಹಾಗೂ ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದಂಥ ಈ ಸಿನಿಮಾ ಥಿಯೇಟರ್ಗಳಲ್ಲಿ ವರ್ಷವಿಡೀ ಓಡಿ ಇಂಡಸ್ಟ್ರಿ ಹಿಟ್ ಆದ ಪ್ರೇಮ ಕಾವ್ಯ. ನಾಗಮಂಡಲ 1997ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಗಿರೀಶ್ ಕಾರ್ನಾಡ್ ಅವರ ನಾಟಕ ಆಧಾರಿತ ಪ್ರಕಾಶ್ ರೈ ಮತ್ತು ವಿಜಯಲಕ್ಷ್ಮಿ ನಟನೆಯ ಜಾನಪದ ಸೊಗಡಿನ ಅದ್ಭುತ ಫ್ಯಾಂಟಸಿ ಸಿನಿಮಾ. ಜನ್ಮದಾತ 1999ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅಪ್ಪ ಮಗನ ಸೆಂಟಿಮೆಂಟ್ ಹಾಗೂ ಕೌಟುಂಬಿಕ ಮೌಲ್ಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ ಸಿನಿಮಾ. ನೀಲ 2001ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕ್ಲಾಸಿಕಲ್ ಮ್ಯೂಸಿಕ್ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ರೋಗಿಯೊಬ್ಬಳ ಭಾವನಾತ್ಮಕ ಹೋರಾಟದ ಕಥೆಯನ್ನು ಹೊಂದಿತ್ತು. ಚಿಗುರಿದ ಕನಸು 2003ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಶಿವರಾಜ್ ಕುಮಾರ್ ನಟನೆಯ ಪಟ್ಟಣ ಬಿಟ್ಟು ಹಳ್ಳಿಗೆ ಬಂದು ಸಾಧನೆ ಮಾಡುವ ಯುವಕನ ಪ್ರೇರಣಾದಾಯಿ ಸಿನಿಮಾವಾಗಿತ್ತು. ಸಿಂಗಾರವ್ವ 2003ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಚಂದ್ರಶೇಖರ್ ಕಂಬಾರರ ಕಾದಂಬರಿ ಆಧಾರಿತ ಗ್ರಾಮೀಣ ಭಾಗದ ಹೆಣ್ಣಿನ ಹೋರಾಟದ ಕಥೆಯನ್ನು ಹೊಂದಿತ್ತು. ಕಲ್ಲರಳಿ ಹೂವಾಗಿ 2006ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಬಿಜಾಪುರದ ಹಿನ್ನೆಲೆಯಲ್ಲಿ ನಡೆಯುವ
ಹಿಂದೂ ಮುಸ್ಲಿಂ ಪ್ರೇಮಕತೆಯ ರಾಷ್ಟ್ರೀಯ ಭಾವೈಕ್ಯತೆ ಪ್ರಶಸ್ತಿಯನ್ನು ಪಡೆದ ಸಿನಿಮಾ. ನಮ್ಮ ಯಜಮಾನರು 2009ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ನವ್ಯ ನಾಯರ್ ನಟನೆಯ ಕೌಟುಂಬಿಕ ಪ್ರೇಮಕತೆಯನ್ನು ಸಾರುವ ಸಿನಿಮಾ. ಕಂಸಾಳೆ ಕೈಸಾಳೆ 2012ರಲ್ಲಿ ಬಂದ ಈ ಚಿತ್ರ ಮಲೆ ಮಹದೇಶ್ವರ ಬೆಟ್ಟದ ಕಂಸಾಲೆ ಕಲೆಯ ಸಂಸ್ಕೃತಿಯನ್ನು ಉಳಿಸುವ ಹಿನ್ನೆಲೆಯಲ್ಲಿ ಬಂದ ಮಕ್ಕಳ ಚಿತ್ರ. ವಸುಂಧರ 2014ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಹೆಣ್ಣೊಬ್ಬಳು ಎದುರಿಸುವ ಸವಾಲುಗಳ ಕುರಿತಾದ ಸಸ್ಪೆನ್ಸ್ ಡ್ರಾಮಾ. ಅಲ್ಲಮ 2017ರಲ್ಲಿ ಬಂದ ಈ ಚಿತ್ರ 12ನೇ ಶತಮಾನದ ವಚನಕಾರ ಅಲ್ಲಮ ಪ್ರಭುಗಳ ಜೀವನ ಮತ್ತು ಆಧ್ಯಾತ್ಮಿಕ ಪಯಣ ಸಾರಿದಂಥ ಕ್ಲಾಸಿಕ್ ಬಯೋಪಿಕ್. ಕಾಣುರಾಯನ 2018ರಲ್ಲಿ ಬಂದ ಈ ಚಿತ್ರ ಹಳ್ಳಿಯ ಜನರ ಸ್ವಾವಲಂಬನೆ ಮತ್ತು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಸಾರುವ ಸಂದೇಶಾತ್ಮಕ ಚಿತ್ರ. ಸಮಾಜಮುಖಿ ಚಿಂತನೆ, ಸಾಹಿತ್ಯದ ಸೊಗಡು, ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸಿನಿಮಾ ಮಾಡಿದ ಮಾಂತ್ರಿಕ ಡಾಕ್ಟರ್ TS ನಾಗಾಭರಣ. ಇವರ ಈ ಸುದೀರ್ಘ ಲಿಸ್ಟಲ್ಲಿ ನಿಮ್ಮ ನೆಚ್ಚಿನ ಆಲ್ ಟೈಮ್ ಫೇವರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.